ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇದು ಗ್ರೀನ್ ಲೈಫ್ ಕನ್ನಡ ಚಾನೆಲ್. ಮೈಕ್ರೋಗ್ರೀನ್ಸ್ ಹಸಿರು ತರಕಾರಿ ಮತ್ತು ಆರೋಗ್ಯಕರ ಜೀವನ ಶೈಲಿ ಬಗ್ಗೆ ಕನ್ನಡದಲ್ಲಿ ಸರಳ ಮಾಹಿತಿ ನಿಮ್ಮೆದುರು ತರ್ತಾ ಇದ್ದೀನಿ. ನಿಮ್ಮ ಜೀವನಕ್ಕೆ ಹಸಿರು ಸೇರಿಸಲು ನಮ್ಮ ಜೊತೆಗಿರಿ. ಇಷ್ಟೊಂದು ಚಿಕ್ಕ ಎಲೆಗಳಲ್ಲಿ ಸಾಮಾನ್ಯ ತರಕಾರಿಗಿಂತ ಹೆಚ್ಚು ಪೋಷಕಾಂಶಗಳಿರುತ್ತವೆ ಅನ್ನೋದನ್ನು ನೀವು ತಿಳಿದಿದ್ದೀರಾ? ಇದನ್ನೇ ನಾವು ಮೈಕ್ರೋಗ್ರೀನ್ಸ್ ಎಂದು ಕರೆಯುತ್ತೇವೆ. ಬನ್ನಿ ಇದರ ಬಗ್ಗೆ ತಿಳಿಯೋಣ. ಮೈಕ್ರೋಗ್ರೀನ್ಸ್ ಅಂದರೆ ಬೀಜ ಮೊಳಕೆ ಹೊಡೆದು 7ರಿಂದ 21 ದಿನಗಳ ಒಳಗೆ ಬರುವ ಚಿಕ್ಕ ಎಲೆಗಳು. ಇವು ಪೂರ್ಣವಾಗಿ ಬೆಳೆದ ತರಕಾರಿಗಿಂತ ಈ ಹಂತದಲ್ಲೇ ಹೆಚ್ಚು ಪೋಷಕಾಂಶ ಇರುತ್ತದೆ ಹಾಗೂ ಇದನ್ನು ಸುಲಭವಾಗಿ ಮನೆಯಲ್ಲೇ ಬೆಳೆಯಬಹುದು. ಸ್ಪ್ರೌಟ್ಸ್ ಅಂದರೆ ಇದು ಮೊಳಕೆ ಮಾತ್ರ. ಮೈಕ್ರೋಗ್ರೀನ್ಸ್ ಅಂದರೆ ಮೊಳಕೆಯ ನಂತರ ಬಂದ ಚಿಕ್ಕ ಎಲೆಗಳ ಹಂತ. ಲೀಫಿ ಅಂದರೆ ದೊಡ್ಡ ತರಕಾರಿ. ಆದ್ದರಿಂದ ಕಾನ್ಸಂಟ್ರೇಟೆಡ್ ನ್ಯೂಟ್ರಿಷನ್ ಮೈಕ್ರೋಗ್ರೀನ್ಸ್ನಲ್ಲೇ ಹೆಚ್ಚು ಇರುತ್ತದೆ. ಮೈಕ್ರೋಗ್ರೀನ್ಸ್ ತಿನ್ನೋದ್ರಿಂದ ಆಗುವ 5 ಪ್ರಮುಖ ಲಾಭಗಳೇನಪ್ಪ ಅಂದರೆ, ಇದು ವಿಟಮಿನ್ಸ್ ಮತ್ತು ಮಿನರಲ್ಸ್ಗೆ ತುಂಬ ಸಮೃದ್ಧವಾಗಿದೆ. ನೀವು ತಿನ್ನುವ ಡಿಶ್ನಲ್ಲಿ ರುಚಿಯನ್ನು ಸಹಿತ ಹೆಚ್ಚಿಸುತ್ತದೆ. ತಾಜಾ ಹಾಗೂ ಮನೆಯಲ್ಲೇ ಬೆಳೆಸಿ ತಿನ್ನಬಹುದು. ಇದನ್ನು 7ರಿಂದ 14 ದಿನಗಳಲ್ಲಿ ಬೆಳೆಸಬಹುದು. ಇದರಲ್ಲಿ ಹಲವಾರು ವಿಭಿನ್ನ ತಳಿಗಳಿವೆ. ಇದನ್ನು ಬೆಳೆಸಲು ಟ್ರೇ ಬೇಕು, ಮಣ್ಣು ಬೇಕು, ಮತ್ತು ಬೀಜ, ಆಮೇಲೆ ನೀರು, ಬೆಳಕು ಇವೆಲ್ಲವೂ ಇದ್ರೂ ಟ್ರೇ, ಮಣ್ಣು, ಬೀಜ, ನೀರು, ಬೆಳಕು ಇವೆಲ್ಲ ಇಟ್ಕೊಂಡು 7ರಿಂದ 10 ದಿನಗಳಲ್ಲಿ ತುಂಬ ಅನ್ನೋದಕ್ಕಿಂತ ತಾಜಾ ಮೈಕ್ರೋಗ್ರೀನ್ಸನ್ನು ಬೆಳೆಯಬಹುದು. ಇದ್ರ ಬಗ್ಗೆ ಸುಳ್ಳು ಅಭಿಪ್ರಾಯ ಇರೋದು ಏನಪ್ಪ ಅಂದರೆ, ಮೈಕ್ರೋಗ್ರೀನ್ಸು = ಸ್ಪ್ರೌಟ್ಸ್ ಅಂದರೆ ಮೈಕ್ರೋಗ್ರೀನ್ಸ್ ಅಂದರೆ ಮೊಳಕೆ ಅಂತ. ಅದು ತಪ್ಪು. ಮೈಕ್ರೋಗ್ರೀನ್ಸ್ ಬೇರೆ, ಸ್ಪ್ರೌಟ್ಸ್ ಬೇರೆ. ಎರಡನೇದೇನಪ್ಪ ಅಂದರೆ ಬೆಳೆಸೋದು ತುಂಬ ಕಷ್ಟ ಅಂತ. ಇದು ಬೆಳೆಸೋದು ಕಷ್ಟ ಅಲ್ವೇ ಅಲ್ಲ, ತುಂಬ ಸುಲಭ. ಮೂರನೇ ತಪ್ಪು ತಿಳುವಳಿಕೆ ಏನಪ್ಪ ಅಂದರೆ ರುಚಿ ಇಲ್ಲ ಅಂತ. ಇದು ತುಂಬ ರುಚಿಯಾಗಿರುತ್ತದೆ. ಓಕೆ ಸ್ನೇಹಿತರೆ, ಇವತ್ತು ಮೈಕ್ರೋಗ್ರೀನ್ಸ್ ಬಗ್ಗೆ ತಿಳ್ಕೊಂಡಿದ್ದೀವಿ. ನಾಳೆ ಮೈಕ್ರೋಗ್ರೀನ್ಸ್ ಹಾಗೂ ಸ್ಪ್ರೌಟ್ಸ್ ಅಂದರೆ ಮೊಳಕೆಗಳು, ಮೈಕ್ರೋಗ್ರೀನ್ಸ್ ಹಾಗೂ ಮೊಳಕೆ ಡೀಟೇಲ್ಸ್ನಲ್ಲಿ ನೋಡೋಣ ಅಂತ ಹೇಳ್ತಾ, ಗ್ರೀನ್ ಲೈಫ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಸಿರು ಜೀವನನ ಆರಂಭಿಸಿ. ಎಲ್ಲರಿಗೂ ಧನ್ಯವಾದಗಳು.